ಚನ್ನರಾಯಪಟ್ಟಣ ನಗರದ ಚರಂಡಿ ಮತ್ತು ಯುಜಿಡಿ ನೀರು ಶ್ರೀರಾಮದೇವರ ಕಾಲುವೆಗೆ ಸೇರಿ ಬಳಿಕ ಆ ನೀರು ಬಳಿಕ ಹೇಮಾವತಿ ಕಾಲುವೆ ಮೂಲಕ ಬೋಳಮಾರನಹಳ್ಳಿ ಕೆರೆ ಸೇರುತ್ತಿದ್ದು, ಇದರಿಂದ ಗ್ರಾಮದಲ್ಲಿ ಆರೋಗ್ಯ ಸಮಸ್ಯೆ ಉಂಟಾಗುತ್ತಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಕೆ.ಆರ್. ಪೇಟೆ ತಾಲೂಕು ಕಿಕ್ಕೇರಿ ಹೋಬಳಿಯ ಬೋಳಮಾರನಹಳ್ಳಿ ಗ್ರಾಮದ ಕೆರೆಗೆ ಕಲುಷಿತ ನೀರು ಹರಿದು ಬರುತ್ತಿದ್ದು, ಇದರಿಂದ ಜನ ಮತ್ತು ಜಾನುವಾರುಗಳಿಗೆ ಸಂಕಷ್ಟ ತಂದೊಡ್ಡಿದೆ. ಈ ಬಗ್ಗೆ ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಇನ್ನು ಕೆರೆ ಏರಿಯು ಹೇಮಾವತಿ ಇಲಾಖೆಗೆ ಸೇರಿರುವ ಕಾರಣ ಇದನ್ನು ಅಗಲೀಕರಣ ಮಾಡಿ ಹಾಗೂ 2 ಕಡೆ ತಡೆಗೋಡೆ ನಿರ್ಮಾಣ ಮಾಡಬೇಕೆಂದು ಮನವಿ ಕೊಟ್ಟರೂ ಇದರ ಬಗ್ಗೆಯೂ ಗಮನಹರಿಸದೆ ನಿರ್ಲಕ್ಷ್ಯ ತೋರಿದ್ದು, ಕಾಲುವೆಯ ಪಕ್ಕ ರೈತರ ಕೃಷಿ ಕೆಲಸಕ್ಕೆ ಬಳಸುವ ನೀರಿನ ಕಾಲುವೆಯೂ ಕಾಮಗಾರಿಯೂ ಕಳಪೆಯಾಗಿದೆ. ಅಲ್ಲದೆ ಕಾಲುವೆಯ ಪಕ್ಕದ ಸೇತುವೆಯು ಶಿಥಿಲಗೊಂಡಿದೆ. ಇದೇ ಕಾಲುವೆ ಏರಿಯ ಮೇಲೆ ಸುಮಾರು 10 ರಿಂದ 15 ಶಾಲಾ ವಾಹನಗಳು ಸಂಚರಿಸುವುದರಿಂದ ಮುಂದೊಂದು ದಿನ ಆ ಮಕ್ಕಳಿಗೆ ತೊಂದರೆಯಾಗುವ ಸಂಭವವಿದೆ. ಹೀಗಾಗಿ ಗ್ರಾಮದ ಮುಖಂಡರುಗಳಾದ ಗೌಡರ ಶೇಖರಣ್ಣ, ಮಂಜುನಾಥ್, ಪುಟೇಗೌಡ, ಶ್ರೀನಿವಾಸ್, ಶಂಕರಲಿಂಗೇಗೌಡ, ಪದ್ಮನಾಭೇಗೌಡ ಸೇರಿದಂತೆ ಹಲವು ತಹಶೀಲ್ದಾರ್ ಮತ್ತು ಶಾಸಕರಿಗೆ ಮನವಿ ಸಲ್ಲಿಸಿದ್ದು, ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರಕಿಸಿಕೊಡಬೇಕೆಂದು ಮನವಿ ಮಾಡಿದರು. ಈ ಮನವಿಗೆ ಸ್ಪಂದಿಸಿದ ಹೇಮಾವತಿ ಹಾಗೂ ಶ್ರೀರಾಮ್ ದೇವರ ಎಡದಂಡೆ ನಾಲೆಯ ಸಂಬಂಧಪಟ್ಟ ಅಧಿಕಾರಿ ಸೂಪರ್ಡೆಂಟ್ ಇಂಜಿನಿಯರ್ ಗಂಗಾಧರ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ದೀಪು, ಎಡ್ಲ್ಯೂಡಿ ಸೂಪರ್ವೈಸರ್ ಸುಮಾ ಮತ್ತು ಇತರರು ಸ್ಥಳಕ್ಕೆ ಬಂದು ಗ್ರಾಮಸ್ಥರಿಗೆ ಆಗುತ್ತಿರುವ ಸಮಸ್ಯೆಯನ್ನು ಪರಿಶೀಲಿಸಿ ಇನ್ನು 1 ತಿಂಗಳ ಅವಧಿ ಒಳಗೆ ಕಾಮಗಾರಿಯನ್ನು ಮಾಡುವ ಮೂಲಕ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದರು.